ಕಾಲ ಬದಲಾಗ್ತಿದ್ದಾಗೆ ಮನುಷ್ಯನ ಜೀವನ ಶೈಲಿ, ಕೆಲಸ ಮತ್ತು ಅವನ ಅವಶ್ಯಕತೆಗಳು ಬದಲಾವಣೆ ಆಗ್ತಾ ಹೋಗುತ್ತೆ. ಈಗಿಂತದ್ನ ಟೆಕ್ನಾಲಜಿ ಇನ್ನೊಂದು ತಾಸಿಗೆ ಹಳೇದಾಗುತ್ತೆ. ಇವತ್ತು ನನ್ನ ಕಂಪ್ನಿಲಿ ಕೆಲಸ ಮಾಡ್ತಿದ್ದಂಥ ವ್ಯಕ್ತಿ ನಾಳೆ ಬೆಳಗ್ಗೆ ಇನ್ನೊಂದು ಕಂಪ್ನಿಗೆ ಜಾಯ್ನ್ ಆಗ್ತಾನೆ. 15,000 ರೂಪಾಯಿ ಸಂಬಳ ತಗೋತಿದ್ದವನು 35,000 ರೂಪಾಯಿ ಸಂಬಳ ತಗೋತಾನೆ. 10 ರೂಪಾಯಿ ಇದ್ದಂಥ ಮಸಾಲೆ ದೋಸೆ 45 ರೂಪಾಯಿ ಆಗಿರುತ್ತೆ. ಬೆಳಗ್ಗೆ ಬಸ್ಸಲ್ಲಿ ಹೋದವನು ಸಂಜೆ ಹೊಸ ಬೈಕಲ್ಲಿ ಬರ್ತಾನೆ. ಹೀಗೆ ಒಬ್ಬ ವ್ಯಕ್ತಿ ಜೀವನದಲ್ಲಿ ಏನನ್ನು ಬೇಕಾದರೂ ಕ್ಷಣ ಮಾತ್ರದಲ್ಲಿ ಚೇಂಜ್ ಮಾಡ್ತಾನೆ. ಆದರೆ ಒಂದು ಮನೆ ಚೇಂಜ್ ಮಾಡಬೇಕಾದ್ರೆ 108 ಸತಿ ಯೋಚನೆ ಮಾಡ್ತಾನೆ. ಯಾಕೆ ಗೊತ್ತಾ? ನಾವೆಲ್ಲ ಈಗ ಕಂಫರ್ಟ್ ಝೋನಲ್ಲಿ ಜೀವನ ಮಾಡ್ತಾ ಇದ್ದೀವಿ. ಹೇಗೆ ಅಂತೀರಾ? ನಾವಿರೋ ಮನೆ ಬೆಂಗಳೂರಿನಲ್ಲೇ ಬೆಸ್ಟ್ ಏರಿಯಾದಲ್ಲಿರಬೇಕು, ಮನೆಯಿಂದ ಆಫೀಸು ಬಹಳ ಹತ್ತಿರದಲ್ಲಿರಬೇಕು, ಯಾವುದೇ ರೀತಿ ಟ್ರಾಫಿಕ್ ಕಿರಿಕಿರಿ ಇರಬಾರ್ದು, ಮಕ್ಕಳು ಸ್ಕೂಲು ವಾಕಬಲ್ ಡಿಸ್ಟೆನ್ಸ್ನಲ್ಲೇ ಇರಬೇಕು, ಅಪ್ಪ ಅಮ್ಮ ವಾಕ್ ಮಾಡೋದಕ್ಕೆ ಅಂತ ಮನೆ ಪಕ್ಕದಲ್ಲೇ ಒಂದು ಒಳ್ಳೆ ಪಾರ್ಕ್ ಇರಬೇಕು, ಅಕಸ್ಮಾತ್ ಏನಾದರೂ ಎಮರ್ಜೆನ್ಸಿ ಆದರೆ ಕರ್ಕೊಂಡು ಹೋಗೋದಕ್ಕೆ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇರಬೇಕು, ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ವೀಕೆಂಡನ್ನು ಎಂಜಾಯ್ ಮಾಡೋದಕ್ಕೆ ಹತ್ತಿರದಲ್ಲೇ ಒಂದು ಕ್ಲಬ್ ಹೌಸ್ ಇದ್ರೆ ಎಷ್ಟು ಸೂಪರ್ ಆಗಿರುತ್ತಲ್ವಾ? ಇನ್ನು ಮನೆಗೆ ವಾಟ್ರು, ಪಾರ್ಕಿಂಗು, ವೆಂಟಿಲೇಷನ್ ಪ್ರಾಬ್ಲಮ್ಸು, ಓನರ್ ಕಿರಿಕಿರಿ ಇದು ಯಾವುದು ಇಲ್ಲದೆ ಇಂಡಿಪೆಂಡೆಂಟ್ ಹೌಸಲ್ಲಿ ಇರಬೇಕು ಅಂತ ಆಸೆ ಪಡ್ತೀವಿ. ಯಾಕೆ ಗೊತ್ತಾ? ನಾವು ಆಫೀಸು ಬಿಸ್ನೆಸ್ಸು ಅಂತ ಆಚೆ ಹೋದ್ಮೇಲೆ ಮನೆ ಕಡೆ ಯೋಚನೆ ಮಾಡೋ ಹಾಗಿರಬಾರ್ದು ಅಂತ. ನಾನು ಇದೇ ರೀತಿ ಯೋಚನೆ ಮಾಡಿ ಬೆಂಗಳೂರು ಬಂದಾಗ ಒಂದು ಮನೆ ಮಾಡಿದ್ದೆ. ನಾನು ಅನ್ಕೊಂಡಿರೋ ಫೆಸಿಲಿಟೀಸು ಆ ಮನೇಲಿ ಇಲ್ದಿದ್ರು ನಾನು ನನ್ನ ಹೆಂಡತಿ ಮಕ್ಕಳು ಹೊಂದ್ಕೊಂಡು ಹೋಗ್ತಿದ್ವಿ. ಆದರೆ ಒಂದು ವರ್ಷ ಕಳೆಯೋದ್ರೊಳಗೇನೆ ಓನರ್ ಮಗನ ಮದುವೆ ಆಯಿತು. ನೆಕ್ಸ್ಟ್ ಡೇನೇ ಓನರ್ ಬಂದು, ಇನ್ನು ಮುಂದೆ ನನ್ನ ಮಗ ಸೊಸೆ ಈ ಮನೇಲಿರ್ತಾರೆ, ನೀವು ಬೇರೆ ಮನೆ ನೋಡ್ಕೊಳ್ಳಿ ಅಂದರು. ಅದಾದಮೇಲೆ ನಾನು ಒಂದಷ್ಟು ಜನ ಫ್ರೆಂಡ್ಸು, ಬ್ರೋಕರ್ಗಳ ಜೊತೆ ಒಂದಷ್ಟು ಸೈಟು, ಮನೆಗಳನ್ನ ನೋಡ್ಕೊಂಬಂದೆ. ನಾನು ಅನ್ಕೊಂಡಿದ್ದಂಥ ಫೆಸಿಲಿಟೀಸು ಅದರಲ್ಲಿ ಯಾವುದರಲ್ಲೂ ಸಿಗಲಿಲ್ಲ. ಹೀಗಿರಬೇಕಾದ್ರೆ ಪೇಪರ್ನಲ್ಲಿ BSR ಡೆವಲಪರ್ಸ್ ಅವರ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿದೆ. ತುಂಬ ಅಟ್ರಾಕ್ಟಿವ್ ಆಗಿತ್ತು. ಸರಿ, ಏನು ಅಂತ ವಿಚಾರಿಸೋಣ ಅಂತ ಅವ್ರ ರೆಪ್ರೆಸೆಂಟೇಟಿವ್ಗೆ ಕಾಲ್ ಮಾಡಿದೆ. ಅದಕ್ಕೆ ಅವ್ರು ಹೇಳಿದ ಒಂದೇ ಮಾತು, ಸರ್ ಮೊದಲು ಬಂದು ನೀವು ಸೈಟ್ ನೋಡಿ, ಇಷ್ಟ ಆದರೆ ಮುಂದೆ ಮಾತಾಡೋಣ ಅಂತ. ನನಗೆ ಅವ್ರ ಕಾನ್ಫಿಡೆನ್ಸು ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ಡೇನೆ ನಾನು ನನ್ನ ಹೆಂಡತಿ BSR ಡೆವಲಪರ್ಸ್ ಅವರ ಆಕೃತಿ ಗ್ರೀನ್ ವುಡ್ಸ್ ಲೇಔಟ್ಗೆ ಸೈಟ್ ನೋಡೋದಕ್ಕೆ ಅಂತ ಬಂದ್ವಿ. ನಿಜ ಹೇಳ್ತೀನಿ ರೀ, ನಿಜವಾಗ್ಲೂ ನಮಗೆ ತುಂಬ ತುಂಬ ಖುಷಿ ಆಯಿತು. ಯಾಕಂದರೆ ಬೆಂಗಳೂರಿನಲ್ಲಿ ನನ್ನ ಸ್ವಂತ ಮನೆ, ಕನಸಿನ ಮನೆ ಹೇಗೆಲ್ಲ ಇರಬೇಕು ಅಂತ ನಾನು ನನ್ನ ಹೆಂಡತಿ ಕನಸ್ಕೊಂಡಿದ್ವೋ ಅದಕ್ಕಿಂತ ಹೆಚ್ಚಿಗೆ ನಮ್ಗಲ್ಲಿ ಸಿಕ್ತು. ಇಷ್ಟೆಲ್ಲ ಕೇಳಿದ್ಮೇಲೆ ಆ ಲೇಔಟ್ ಎಲ್ಲಿದೆ, ಹೇಗಿದೆ, ಅಲ್ಲಿ ಏನೇನು ಫೆಸಿಲಿಟೀಸ್ ಸಿಗುತ್ತೆ ಅಂತ ನೋಡೋ ಅಂತಹ ಕುತೂಹಲ ಅಲ್ವಾ ನಿಮಗೆ? ನೋಡಿ.